ವಿದ್ಯಾರ್ಥಿಗಳ ಗಣಿತ ನೋಡ್ರಲ್ಲ, ಇಂಥ ಗಣಿತಗಳು ನವೋದಯದಾಗ ಬೀಳ್ತಾವೆ. ಯಾಕಂತಂದ್ರೆ ನಿಮಗೆ ಅವು ಕಣಿಗೆರೆ ಸಣ್ಣ ಇರ್ತಾವೆ, ನಿಮಗೆ ಮಿಸ್ ಮಾಡಲಿಕ್ಕೆ ರಾಂಗ್ ಆನ್ಸರ್ ಮಾಡಲಿಕ್ಕೆ ಅಂತ ತಿಳ್ಕೊಂಡೆ ಅವು ಇಂಥ ಗಣಿತ ಆಗಿರ್ತಾವೆ. ನಾವು ಈಸಿಯಾಗಿ ಹೆಂಗೆ ಮಾಡಬೇಕು ಅನ್ನೋದು ನಾ ತೋರಿಸ್ತಾವೆ. ಈಗ ನೀವು ಮ್ಯೂಟ್ ಮಾಡಿ ನೀವು ಪ್ರಯತ್ನ ಮಾಡಿರಿ, ಮಾಡೋದ್ರಿಂದ ನಾ ಬೇಕಾದ್ರೆ ತಿಳಿಸ್ತಾನು, ಲಕ್ಷ ಕೊಟ್ಟು ನೋಡ್ರಿ ಹೆಂಗೆ ಮಾಡ್ಬೇಕಿಂತ ಗಣಿತಗಳನ್ನು ನೋಡ್ರಿ. ಮತ್ತೊಂದು ಸಲ ಹಚ್ಕೋರಿ. 15 + 1245 ಗುಂಡ್ಲೆ 5 ಗುಂಡ್ಲೆ 0. ಇದು ಇಲ್ಲಿ ತನಕ ಉತ್ತರ 0ನೇ ಬರ್ತದೆ. ಆ ಸುಮ್ಗೆ ಗುಣಾಕಾರ ಮಾಡ್ಲಿಕ್ಕೆ ಒಂದ ಕಂಟಿನ್ಯೂ ಗುಣಾಕಾರ ಇದು ಒಂದು 0 ಇತ್ತು ಅಂದ್ರೆ ಅದನ್ನು ನೀವು 0ನೇ ಇಟ್ಟು ಬಿಡ್ಬೇಕು. 15 + 0 = 15. ಇಂಥ ಆಮೇಲೆ ಇವತ್ತು ಗುಣಾಕಾರ ಮಾಡ್ಕೋತ ಕೂಡ್ಬಾರ್ದು. ನೋಡಿ ಇಲ್ಲಿ ಒಂದು ಹೇಗೆ ಮಾಡ್ಯಾರ ನೋಡಿ, ನಾ ಎಲ್ಲ ಕರೆಕ್ಟಾಗಿ ಹೇಳ್ತೀನಿ. 1 2 5 4 ಗುಂಡ್ಲೆ 15 ಗುಂಡ್ಲೆ 0 + 15 - 12. ಆ್ಯಕ್ಚುಲಿ ಇದರಿಂದ ಇಲ್ಲಿ ತನಕ ಏನು ಬರ್ತದೆ, ಇದು 0ನೇ ಬರ್ತದೆ. ಮಾಡಲಿಕ್ಕೆ ಹೋಗ್ಬಾರ್ದು. 0 + 15 - 12. 15 12 ಹೋದ್ರೆ ಏನು 3. ಆನ್ಸರ್ = 3. ಅಂದ್ರೆ ನಿಮಗೆ ಟೈಮ್ ಹಾಳು ಮಾಡ್ಲಿಕ್ಕೆ ಇಂಥವೆಲ್ಲ ಲೆಕ್ಕ ಹಾಕಿರ್ತಾರೆ. ಅವಾಗ ಕಿತ್ತೂರಾಣಿ ಚೆನ್ನಮ್ಮ ಸ್ಕೂಲ್ದೊಳಗೆ ಇಂಥ ಗಣಿತಗಳು ಭಾಳ ಬೀಳ್ತಿದ್ವು. 50 ಗಣಿತನ 15 ನಿಮಿಷದೊಳಗೆ 50 ಗಣಿತ ಮಾಡೋದಿತ್ತು. 15 ನಿಮಿಷನಾಗ 50 ಗಣಿತಗಳು. ಅದು ಓಲ್ಡ್ ಕ್ವಶನ್ ಪೇಪರ್ ಇದ್ದು ಅಂದ್ರೆ ನೋಡ್ರಿ ನೀವು ತರಿಸಿ ಗುರ್ತಾಗ್ತಾವ. ಆಮೇಲೆ ಇವು ಗಡಿಬಿಡಿಯಾಗಿ ಏನು ಮಾಡ್ತಿರ್ತೀರಿ, ನಿಮಗೆ ಇಲ್ಲಿ 4 ಆಪ್ಷನ್ಸ್ ಕೊಟ್ಟಾನ. ಇದು ನವೋದಯಕ್ಕೆ ಬಂದು ಹೋದಂಥ ಗಣಿತದ್ದು. ಈಗ 416 / 4. ನೀವು ಗಡಿಬಿಡಿಯಾಗಿ ಏನು ಮಾಡ್ತೀರಿ, 4 1 4 4 ಈ ಉತ್ತರ ಹಾಕಿಬಿಡ್ತೀರಿ. ಹಂಗಾಗ್ಬಾರ್ದು. 4 1 4 4 1 ಸಣ್ಣದಾತು ಪೂಜೆ 4 4 16. ಸಮಾಧಾನ ನವೋದಯದಾಗೆಲ್ಲ ಏನಿರ್ತದೆ ಲೆಕ್ಕ ತಪ್ಪಿಸುವಂಥ ಗಣಿತಗಳು ಇರ್ತಾವೆ. ಉತ್ತರ ಸಂಖ್ಯೆ ಬಿ. ಇವೆಲ್ಲ ನಿಮ್ಮ ಸರಳಿ ಬರ್ತಾವ ಅಂತ ತಿಳ್ಕೊಂಡು ಮಾಡೋದು ಬಿಡಬಾರ್ದು. ಹೆಂಗೆ ಇರ್ತಾವ ಗಣಿತಗಳು ಅನ್ನೋದು ತೋರಿಸ್ತೀನಿ ನೋಡಿ. 1.05 / 15 ಅಂದ್ರೆ ಇದನ್ನು ನಾವು ಹೆಂಗೆ ಮಾಡಬೇಕು, 1.05 / 15. ಇದರ ಸ್ಥಾನ ಬೆಲೆ 100 ತಳಕ್ಕೆ ಕೊಡಬೇಕು. ನೋಡಿ 15 1 15 7 ಬರೋಬ್ಬರಿ 7 / 100 = 2 ಸ್ಥಾನ ಬಿಟ್ಟು 0.07. ನಿಮ್ಮ ದಶಮಾಂಶ ಗುಣಾಕಾರ ಭಾಗಾಕಾರ ಬಂದಾಗ ನಾನು ಬಹಳಷ್ಟು ಹಾಕ್ತಾನು. ಈಗ ಎಷ್ಟು ಸ್ಯಾಂಪಲ್ ಇರ್ತಾವೆ ಇಂಥ ಗಣಿತಗಳನ್ನು ಲಕ್ಷ ಕೊಟ್ಟು ನೋಡ್ಬೇಕು. ಯಾಕಂದ್ರೆ ಇಂಥ ಸಣ್ಣ ಗಣಿತ ಕಲಿಯೋದ್ರಿಂದ ಮುಂದೆ ದೊಡ್ಡ ಗಣಿತಗಳು ಬರ್ತಾವೆ. ಚೆನ್ನಾಗಿ ಫೇರ್ನ ಬರ್ಕೊಡ್ರಿ.